ಏನು ನಮ್ಮಿಬ್ಬರ ಬಗ್ಗೆ ಏನು ವಿಚಾರ ಮಾಡುತ್ತಿದ್ದೀರಾ? ಏನು ವಿಷಯ? ಗಂಡ ಸಂಬಂಧಿರೇ, ನಿಮ್ಮಿಬ್ಬರ ಬಗ್ಗೆನೇ ವಿಚಾರ ಮಾಡುತ್ತಿದ್ದೇವೆ. ನಿಮ್ಮಿಬ್ಬರಿಗೆ ಮದುವೆ ಮಾಡ್ಬೇಕಂತ ತೀರ್ಮಾನ ಮಾಡೀನಿ. ಅತ್ತಿಗೆ, ನಮಗೇಕೆ ಹೀಗೆ ಮದುವೆ? ಸ್ವಲ್ಪ ದಿವಸ ಕಳೆದ ನಂತರ ನೋಡಿದ್ರಾಯ್ತು. ತಮ್ಮನ ರಾಜನ ಸಲುವಾಗಿ ಸಾಕಷ್ಟು ಸಾಲವಾಗಿದೆ. ಆ ಸಾಲ ತೀರಿದ ಮೇಲೆ ನೋಡಿದ್ರಾಯ್ತು. ರಾಜು, ನೀ ಏನಪ್ಪ ಮದ್ವೆ ಹಾಕಿಲ್ ಮತ್ತೆ? ಅತ್ತಿಗೆ, ಅಣ್ಣನಿಗೆ ಬೇಡವೆಂದ ಮೇಲೆ ಅವನ ತಮ್ಮನಾದ ನನಗೇಕಮ್ಮ ಮದುವೆ? ಅದು ಅಲ್ಲದೆ ಮದುವೆಯಾದ ಮೇಲೆ ಹೆಂಡತಿಯ ಜೊತೆ ಅದು ಇದು ಅಂತ ಚಕ್ಕಂತ ಆಡುತ್ತಾ ಕುಳಿತರೆ ನೀವು ನನಗೆ ಓದಿಸಿದೆಲ್ಲ ವ್ಯರ್ಥವಾಗುತ್ತದೆ. ಅದಕ್ಕೆ ನನಗೆ ಒಂದು ಉದ್ಯೋಗ ದೊರೆತ ಮೇಲೆ ನಾನು ಮದುವೆಯಾಗಿ ನಿಮ್ಮಿಬ್ಬರನ್ನು ಚೆನ್ನಾಗಿ ನೋಡಿಕೊಳ್ಳುವುದೇ ನನ್ನ ಆಸೆ. ಆಯ್ತು ಸರ್, ಹೋಗಿ ಬನ್ನಿ. ರಾಜು, ಕಾಗದ ಎಲ್ಲಿಂದ ಬಂದಿದೆ ಅಪ್ಪ? ಬೆಂಗಳೂರು ಸ್ಟೇಟ್ ಬ್ಯಾಂಕಿನಿಂದ ಬಂದಿದೆ ಅಣ್ಣ. ರಾಜು, ಬ್ಯಾಂಕಿನಿಂದ ಬಂದಿದ್ದು ಏನಪ್ಪಾ ಅದು ವಿಷಯ? ಬೆಂಗಳೂರು ಸ್ಟೇಟ್ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಕೆಲಸಕ್ಕೆ ಇಂಟರ್ವ್ಯೂ ಕರೆದಿದ್ದಾರೆ ಅಣ್ಣ. ಸಂತೋಷವಾಯ್ತು ರಾಜು. ಎಂದ್ರು ಎಂದಿದೆಯಪ್ಪ? ಅಣ್ಣ, ಇದೇ ತಿಂಗಳು 25ನೇ ತಾರೀಕು ಬೆಂಗಳೂರಿಗೆ ಹೋಗಬೇಕು ಇಂಟರ್ವ್ಯೂ ಕೊಡಕ್ಕೆ. ಮೈದುನ, ಆ ದೇವರ ಆಶೀರ್ವಾದ ಖಂಡಿತವಾಗ್ಲೂ ನಿನ್ನ ಮೇಲೆ ಇದ್ದೇ ಇದೆ. ತುಂಬಾನೇ ಸಂತೋಷ ಆಗ್ತಾ ಇದೆಯಪ್ಪ. ಅತ್ತಿಗೆ, ನಿಮಗೆಲ್ಲರಿಗೆ ಸಂತೋಷವಾಗಿದೆ ಅಂದರೆ ನನಗೆ ಅಸಂತೋಷವಾಗಿದೆ ಅತ್ತಿಗೆ. ಏನು ಮಾತನಾಡ್ತೀರಿ ರಾಜು? ನಿನಗೆ ಬ್ಯಾಂಕಿನ ಕೆಲಸ ನಿನಗೆ ಇಷ್ಟವಿಲ್ಲವೇ? ಹಾಗಾಗಿ ಮಾತನಾಡುತ್ತಿರುವೆ. ಇಷ್ಟವಿದೆ ಅಣ್ಣ, ಆದರೆ ಈಗಿನ ಕಾಲದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಕೆಲಸಕ್ಕೆ ಹೋಗಲು ಸುಮಾರು 1 ಲಕ್ಷ ರೂಪಾಯಿ ಬೇಕೇ ಬೇಕಣ್ಣ, ಬೇಕೇ ಬೇಕು. 1 ಲಕ್ಷ ಹಣ ಬೇಕೇ ಬೇಕಾ? ಈಗ ನಾವಿರೋ ಸ್ಥಿತಿಯಲ್ಲಿ ಅಷ್ಟೊಂದು ಹಣ ಎಲ್ಲಿಂದ ತರುವುದಪ್ಪ? ಎಲ್ಲಿಂದ ತರುವುದು? ಅಣ್ಣ, ಇದೇನು ನಿನ್ನ ಮಾತು? ಈ ನಿನ್ನ ತಮ್ಮ ಜೀವಂತಿರುವಾಗ ನಿನಗೆ ಯಾಕೆ ತಮ್ಮನ ನೌಕರಿಯ ಚಿಂತೆ? ನಾನು ಎಲ್ಲಿಯಾದ್ರೂ ಜೀತದಾಳಾಗಿ ಹುಡುಗ ಹಣ ತಂದು ತೊಡಿತೇನೆ. ಇದು ಮಾತು ಸತ್ಯನಾ? ಸತ್ಯ. ಅರ್ಜುನ, ಜೀತದಾಳಾಗಿ ಹಣ ಕೊಡುವಷ್ಟು ಸಮಯ ನಮಗಿಲ್ಲಪ್ಪ. ಕೇವಲ ನಮಗಿರುವ 12 ಗಂಟೆಗಳ ಮಾತ್ರ ಕಾಲಾವಕಾಶ. 12 ಗಂಟೆ ಯಾಕಣ್ಣೋ? ಈ ನಿನ್ನ ತಮ್ಮನಿಗೆ ಕೇವಲ 2 ಗಂಟೆ ಸಾಕಣ್ಣೋ ಈ ನಿನ್ನ ತಮ್ಮನ ಸಲುವಾಗಿ. ಈ ಸಮಯದಲ್ಲಿ ನನಗೆ ಏನು ಮಾಡಬೇಕೆನ್ನೋದು ತೋಚದಂತಾಗಿದೆ. ನೀವು ನನ್ನ ಸಲುವಾಗಿ ಇಷ್ಟು ತೊಂದರೆ ತೆಗೆದುಕೊಳ್ಳುತ್ತೀರಂದ ಮೇಲೆ ನಾನು ನಿಮಗೆ ಇಷ್ಟೊಂದು ಕಷ್ಟಪಟ್ಟು ನೌಕರಿ ಸೇರುವುದು ಪ್ರಯೋಜನವಿಲ್ಲಣ್ಣ. ನಾನು ಇಂಟರ್ವ್ಯೂಗೆ ಹೋಗುವುದನ್ನೇ ಬಿಟ್ಟು ಬಿಡುತ್ತೇನೆ. ಕಷ್ಟ ಸುಖಗಳು ಮನುಷ್ಯನಿಗೆ ಬರುವುದು ಸಹಜ. ಸುಮ್ಮನೆ ಏನೇನೋ ಕಲ್ಪನೆ ಮಾಡಿಕೊಂಡು ನೀನು ತಲೆ ಕೆಡಿಸ್ಕೊಳ್ಬೇಡ. ಇವತ್ತು ನಾಗರ ಪಂಚಮಿ. ಆ ದೇವರು ಏನಾದ್ರೂ ಒಂದು ದಾರಿ ತೋರಿಸುತ್ತಾನೆ. ಬನ್ನಿ, ಎಲ್ಲರೂ ಸಂತೋಷವಾಗಿ ಆ ನಾಗರಾಜನಿಗೆ ಹಾಡು ಹೇಳೋಣ. ಚುಕ್ಕಿ 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 ತಾರೆಗಳ ನಡುವೆ
ಪ್ರೇಮ